ಡೇರಿಯಲ್ಲಿದ್ದ 17 ಮಂದಿ ಮತದಾರರ ಜೊತೆಗೆ ಹೆಚ್ಚುವರಿಯಾಗಿ 14 ಮಂದಿ ಮತದಾರರನ್ನ ಮತದಾನಕ್ಕೆ ಪರಿಗಣಿಸಬೇಕು ಎಂದು ಗ್ರಾಮದ ಮುಖಂಡ ಮುನಿರಾಜು ಎಂಬುವರು ನ್ಯಾಯಾಲಯದ ಮೊರೆ ಹೋಗಿದ್ರ. 17 ಮಂದಿ ಮತದಾರರನ್ನ ಮಾತ್ರ ಪರಿಗಣಿಸಬೇಕು ಎಂದು ಜಿ ಕೃಷ್ಣಪ್ಪ ಎಂಬುವರು ಕೂಡ ನ್ಯಾಯಾಲಯದ ಮೊರೆ ಹೋಗಿದ್ರ. 17 ಮಂದಿ ಮತದಾರರಿಗೆ ಪ್ರತ್ಯೇಕ ಮತಪೆಟ್ಟಿಗೆ, 14 ಮಂದಿ ಮತದಾರರಿಗೆ ಪ್ರತ್ಯೇಕ ಮತಪೆಟ್ಟಿಗೆ ಇಟ್ಟು ಜನವರಿ 20ರಂದು ಚುನಾವಣೆ ನಡೆಸುವಂತೆ ನ್ಯಾಯಾಲಯದಿಂದ ನಿರ್ದೇಶನ ನೀಡಿ ಮತ ಎಣಿಕೆಯ ಫಲಿತಾಂಶವನ್ನ ಮುಂದಿನ ಆದೇಶದವರೆಗೆ ತಡೆ ಹಿಡಿಯುವಂತೆ ಸೂಚನೆ ನೀಡಿದ್ದ ಹಿನ್ನೆಲೆಯಲ್ಲಿ ಫಲಿತಾಂಶ ತಡೆ ಹಿಡಿಯಲಾಗಿತ್ತು. ಪ್ರಕರಣ ವಿಚಾರಣೆ ನಡೆಸಿದ ನ್ಯಾಯಾಲಯ ಸಂಘಕ್ಕೆ ಹಾಲು ಪೂರೈಕೆ ಮಾಡದೆ ವಾರ್ಷಿಕ ಸಾಮಾನ್ಯ ಸಭೆಗಳಲ್ಲಿ ಭಾಗವಹಿಸಿದ ಹಿನ್ನೆಲೆಯಲ್ಲಿ 14 ಮಂದಿ ಮತದಾರರು ಚಲಾಯಿಸಿದ್ದ ಮತಗಳನ್ನು ಅನರ್ಜಿತಗೊಳಿಸಿ 17 ಮಂದಿ ಮತದಾರರ ಮತಗಳನ್ನು ಪರಿಗಣಿಸಿದ್ದು, ಈ ಮತಗಳ ಆಧಾರದಲ್ಲಿ 7 ಮಂದಿ ನೂತನ ನಿರ್ದೇಶಕರನ್ನ ಚುನಾವಣಾಧಿಕಾರಿ ಎಸ್.ಎಂ. ವಾಣಿ ಘೋಷಣೆ ಮಾಡಿದ್ರ. ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ ನಡೆದಿತ್ತು. ಹೈಕೋರ್ಟ್ ಆದೇಶದಂತೆ ಮತಪೆಟ್ಟಿಗೆಯನ್ನು ಮತದಾನ ನಡೆಸಿ ಮತ ಎಣಿಕೆ ಮಾಡಿ ಮತ ಪೆಟ್ಟಿಗೆಯನ್ನು ಸೀಲ್ ಮಾಡಿ ದೇವನಹಳ್ಳಿ ಉಪ ಖಜಾನೆಯಲ್ಲಿ ಇಟ್ಟಿದ್ವಿ. ಹೈಕೋರ್ಟ್ ಮತ್ತೆ ಆದೇಶ ಮಾಡಿ ಇದು ಫಲಿತಾಂಶ ಘೋಷಣೆ ಮಾಡಲು ಆದೇಶ ಮಾಡಿರೋದ್ರಿಂದ ದಿನಾಂಕ 5/3/2024 ದೇವನಹಳ್ಳಿ ಖಜಾನೆಯಿಂದ ಮತಪೆಟ್ಟಿಗೆಯನ್ನು ತಂದು ಓಪನ್ ಮಾಡಿ ಅಭ್ಯರ್ಥಿಗಳ ಸಮ್ಮುಖದಲ್ಲಿ ಚುನಾವಣಾ ಫಲಿತಾಂಶ ಘೋಷಣೆಯಾಗಿರುತ್ತೆ. ಸತೀಶ್ ಕುಮಾರ್, ಸಿಟಿವಿ ನ್ಯೂಸ್, ವಿಜಯಪುರ.